ನಮಸ್ಕಾರ ಸ್ನೇಹಿತರೆ, ಆಯುರ್ವೇದಿಕ್ ಟಿಪ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಈ ದಿನದ ಮನೆಮದ್ದು ಬಂದುಬಿಟ್ಟು ಸ್ನೇಹಿತರೆ, ಕುಪ್ಪೆ ಗಿಡದ ಸಸ್ಯದ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಹಾಗೆಯೇ ಸ್ನೇಹಿತರೆ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕನೂ ಶೀತ, ಕೆಮ್ಮು, ಒಣ ಕೆಮ್ಮು, ಒಳಗಡೆ ಕಫ ತುಂಬ ಜಾಸ್ತಿ ಕಟ್ಕೊಂಡಿದೆ ಅಂತ ಅನ್ನೋ ಸಮಸ್ಯೆ ಇರುವವರಿಗೆ, ಚಿಕ್ಕ ಮಕ್ಕಳಿಗಂತೂ ತುಂಬ ಶೀತ ಕೆಮ್ಮು ಇರುತ್ತೆ. ಎಷ್ಟೇ ಆಸ್ಪತ್ರೆಗೆ ತೋರಿಸಿದ್ರು ಆಗ ಮಾತ್ರೆ ಔಷಧಿ ತಗೊಂಡ ತಕ್ಷಣ ಸ್ವಲ್ಪ ಕಡಿಮೆ ಆಗುತ್ತೆ, ಆಮೇಲೆ ಮತ್ತೆ ಜೋರಾಗುತ್ತೆ ನೋಡಿ ಸ್ನೇಹಿತರೆ. ಅಂತಹ ಸಮಸ್ಯೆ ಇರುವವರು ಈ ಮನೆಮದ್ದನ್ನು ನಾವು ಮನೆಯಲ್ಲೇ ರೆಡಿ ಮಾಡಿಕೊಂಡು ಮಕ್ಕಳಿಗೆ ಕೊಡುವುದರಿಂದ, ದೊಡ್ಡವರು ಸಹ ತೆಗೆದುಕೊಳ್ಳುವುದರಿಂದ ನಿಮಗೆ ತುಂಬ ಅಂದರೆ ತುಂಬ ಆರೋಗ್ಯದ ಬೆನಿಫಿಟ್ ಇದೆ ನೋಡಿ ಸ್ನೇಹಿತರೆ. ಈ 3 ಸಸ್ಯಗಳಿಂದ ಔಷಧಿಯನ್ನು ಹೇಗೆ ತಯಾರು ಮಾಡ್ಕೊಳ್ಳೋದು, ಮನೆಯಲ್ಲೇ ಮನೆಮದ್ದು ಮಾಡ್ಕೊಳ್ಳೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ಸ್ನೇಹಿತರೆ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ ನೋಡಿ ಸ್ನೇಹಿತರೆ. ಈ ರೀತಿ ಕುಪ್ಪೆ ಗಿಡದಿಂದ ಚಿಕ್ಕ ಚಿಕ್ಕ ಎಲೆಗಳನ್ನ ನಾವು ಚೆನ್ನಾಗಿ ಬಿಡಿಸ್ಕೋಬೇಕು. ಒಂದೊಂದೇ ಎಲೆಯನ್ನು ನೀಟಾಗಿ ಬಿಡಿಸ್ಕೊಂಬಿಟ್ಟು, ಹಾಗೆ ಇದ್ರ ಜೊತೆಗೆ ತುಳಸಿ ಎಲೆಯನ್ನು ಸಹ ಬೇಕು. ತುಳಸಿ ಎಲೆಯನ್ನು ನಾವು ಮನೆಯಲ್ಲಿ ಇದನ್ನು ಕುಪ್ಪೆ ಗಿಡವನ್ನು ಒಂದು ಸಸ್ಯವನ್ನು ತಂದು ನಾವು ನೆಟ್ಟರೆ ಸಾಕು ನೋಡಿ ಸ್ನೇಹಿತರೆ. ಮನೆ ಅಕ್ಕಪಕ್ಕದಲ್ಲಿ ತುಂಬ ಗಿಡಗಳು ಬೆಳೀತವೆ. ಇವನ್ನ ಒಂದು ಪಾಟಲ್ಲಿ ತಂದು ಹಾಕಿದರೆ ಸಾಕು. ಇದನ್ನು ಬೆಳೆಸೋದೇನು ಕಷ್ಟ ಏನಂತಲ್ಲ, ತುಂಬ ಈಸಿನೇ, ಮನೆಯಲ್ಲೇ ನಾವು ಬೆಳೆಸ್ಕೋಬೋದು ಪಾಟ್ಗಳಲ್ಲಿ. ಹಾಗೆಯೇ ಈ ತುಳಸಿ ಎಲೆಯನ್ನು ಸ್ವಲ್ಪ ತೆಗೆದುಕೊಳ್ಬೇಕು ನೋಡಿ ಸ್ನೇಹಿತರೆ. ತುಳಸಿ ಎಲೆ ಮತ್ತು ಕುಪ್ಪೆ ಗಿಡದ ಎಲೆಗಳು. ಕುಪ್ಪೆ ಗಿಡ ಅಂತಂದರೆ ಎಲ್ರಿಗೂ ಗೊತ್ತಾಗುತ್ತೆ, ಆಡು ಭಾಷೆಯಲ್ಲಿ. ಗೊತ್ತಾಗಲಿ ಅಂದರೆ ಹಿರಿಯರನ್ನ ಕೇಳಿದೆ ಹೇಳ್ತಾರೆ. ಹಾಗೆ ಒಂದೆಲಗ ಅಂತ ಹೇಳ್ತಾರಲ್ಲ, ಒಂದೆಲಗ ಎಲೆನ ಒಂದು 2-3 ಎಲೆಯನ್ನು ತೆಗೆದುಕೊಳ್ಬೇಕು. ಇವೆಲ್ಲವನ್ನು ನಾವು ತೆಗೆದುಕೊಂಡು ನೋಡಿ ಸ್ನೇಹಿತರೆ, ಚೆನ್ನಾಗಿ ಒಂದು ಸಲ ನೀಟಾಗಿ ತೊಳ್ಕೊಬೇಕು. ತೊಳ್ಕೊಂಡಾದ ನಂತರ ನೋಡಿ ಸ್ನೇಹಿತರೆ, ಈ ರೀತಿ ನಾವು ಚೆನ್ನಾಗಿ ಒಂದು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ತೊಳೆದು ಆ ನೀರನ್ನೆಲ್ಲ ಚೆಲ್ಲಿಬಿಟ್ಟು ಮತ್ತೆ ಹೊಸದಾಗಿ ಇದು ಮಾಡ್ಕೋಬೇಕು ನೋಡಿ ಸ್ನೇಹಿತರೆ. ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ನೋಡಿ ಸ್ನೇಹಿತರೆ, ಮನೆಯಲ್ಲೇ ನೀವು ಒಂದು ವಾರ 3-4 ದಿನ ತಗೊಂಡ್ರೆ ಸಾಕು, ನಿಮಗೆ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಕಫಕ್ಕೆ. ಈ ನೀರನ್ನು ಹಾಕ್ಕೊಂಬಿಟ್ಟು ನೀವು ಒಂದು ಸಲ ಕುದಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಕುದಿಸ್ಕೊಂಡಾದ ನಂತರ ಈ ಒಂದೆಲಗ ಮತ್ತು ತುಳಸಿ ಎಲೆ ಮತ್ತು ಇದು ಕುಪ್ಪೆ 3 ಎಲೆಗಳಲ್ಲಿ ಒಳ್ಳೆಯ ಆಯುರ್ವೇದ ಔಷಧಿಯ ಗುಣವಿದೆ ನೋಡಿ ಸ್ನೇಹಿತರೆ. ಇದರಲ್ಲಿ ವಿಟಮಿನ್, ಕ್ಯಾಲ್ಸಿಯಮ್ಮು, ಅಧಿಕ ರಕ್ತ ಒತ್ತಡ ಇದ್ರೂ ಬಿ ಪಿಗೂ ಕೂಡ ಅದು ಒಳ್ಳೆಯ ಔಷಧಿ ಅಂತಲೇ ಹೇಳ್ಬೋದು. ಮನೆಯಲ್ಲಿ ನಾವು ಹಿರಿಯರ ಕಾಲದಲ್ಲಿ ಯಾರು ಕೂಡ ಮಾತ್ರೆ ಇಂಜೆಕ್ಷನ್ಗಳನ್ನು ತೆಗೆದುಕೊಳ್ತಾ ಇರಲಿಲ್ಲ ನೋಡಿ ಸ್ನೇಹಿತರೆ. ಈ ಆಯುರ್ವೇದ ಟಿಪ್ಸ್ ಇದನ್ನೇ ಅನುಸಾರವಾಗಿ, ಅದಕ್ಕೆ ಅನುಗುಣವಾಗಿಯೇ ಅವರು ತುಂಬ ವರ್ಷ ಬದುಕ್ತಿದ್ರು ಅಂದರೆ ಇದೇ ಕಾರಣಕ್ಕಾಗಿಯೇ. ಈಗಿನ ಇಂಗ್ಲೀಷ್ ಮೆಡಿಷನ್ಗಳನ್ನು ನಾವು ತೆಗೆದುಕೊಳ್ಳೋದ್ರಿಂದ ನಮಗೆ ಏನಂದರೆ ತುಂಬಾ ಸೈಡ್ ಎಫೆಕ್ಟ್ಸ್ ಆಗುತ್ತೆ ನೋಡಿ ಸ್ನೇಹಿತರೆ. ಒಂದೊಂದು ಡಾಕ್ಟ್ರು ಒಂದೊಂದು ರೀತಿಯ ಮಾತ್ರೆ ಇಂಜೆಕ್ಷನ್ಗಳನ್ನ ಕೊಡ್ತಾರೆ. ಹಾಗಾಗಿ ನಮಗೆ ತುಂಬಾ ಸೈಡ್ ಎಫೆಕ್ಟ್ಸ್ ಉಂಟಾಗುತ್ತೆ. ಆದರೆ ಈ ರೀತಿ ನಾವು ಮನೆಮದ್ದನ್ನು ನಾವು ಮನೆಯಲ್ಲೇ ನಿಯಮಿತವಾಗಿ ಸೇವನೆ ಮಾಡುವುದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಏನಿರಲ್ಲ. ನ್ಯಾಚುರಲ್ಲಾಗಿ ನಮಗೆ ಒಳ್ಳೆಯ ಆರೋಗ್ಯವನ್ನು ಕೊಡುತ್ತೆ ನೋಡಿ ಸ್ನೇಹಿತರೆ. ತುಂಬ ಅಂದರೆ ತುಂಬ ದಿನ ಪರ್ಮನೆಂಟಾಗಿ ಕೂಡ ಇದು ಕಫ, ಕೆಮ್ಮು ಶೀತ ಅನ್ನೋದು ಕೂಡ ಹೋಗ್ಬಿಡುತ್ತೆ. ಆ ರೀತಿಯಾದ ಒಂದು ಮನೆಮದ್ದು ಅಂತಲೇ ಹೇಳ್ಬೋದು. ಚೆನ್ನಾಗಿ ನೀಟಾಗಿ ಈ ರೀತಿ ಕುದಿಸ್ಕೋಬೇಕು. ಅದರ ಎಲೆಯ ತತ್ವ ಎಲ್ಲ ನೀರಿನಲ್ಲಿ ಹೀರ್ಕೊಳ್ಬೇಕು. ಹಿಂಗಿರ್ಕೊಳ್ಳಂಗೆ ಇದನ್ನು ಲೋ ಫ್ಲೇಮಲ್ಲಿ ಕುದಿಸ್ಕೋಬೇಕು ನೋಡಿ ಸ್ನೇಹಿತರೆ. ಇದನ್ನು ಕುದಿಸ್ಕೊಂಡು ಆದ ನಂತರ ಇದನ್ನು ಸೋದಿಸ್ಕೋಬೇಕು. ಚೆನ್ನಾಗಿ ಇದನ್ನು ಸೋಸ್ಕೊಂಡು ಆದ ನಂತರ ಇದು ಚಿಕ್ಕ ಮಕ್ಕಳಿಗೆ ನೋಡಿ ಸ್ನೇಹಿತರೆ ಯಾವ ರೀತಿ ಕೊಡಬೇಕಂದ್ರೆ, ಈ ಟೀ ಸ್ಪೂನಲ್ಲಿ 1 ಸ್ಪೂನು ಅಥವಾ 2 ಸ್ಪೂನಷ್ಟು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕೊಡಬೇಕು. ಮತ್ತು ಸಂಜೆನೂ ಖಾಲಿ ಹೊಟ್ಟೆ ಇರುವಾಗಲೇ ಕೊಡಬೇಕು. 2 ಸ್ಪೂನಷ್ಟು ಅಷ್ಟೇ ಮಾತ್ರ ಕೊಡಬೇಕು. ದೊಡ್ಡವರಾದರೆ 4 ಸ್ಪೂನಷ್ಟು ಸೇವನೆ ಮಾಡಬೇಕು. ಸ್ವಲ್ಪ ಉಷ್ಣ ಆದರೆ ನೀರು ಜಾಸ್ತಿ ಕುಡಿದ್ರೆ ಏನೂ ತೊಂದರೆ ಇಲ್ಲ. ಈ 3 ಹಾಕಿರೋದ್ರಿಂದ ಸ್ವಲ್ಪ ಉಷ್ಣ ಹೆಚ್ಚಾಗ್ಬೋದು ಅಷ್ಟೇ. ಅದಕ್ಕೆ ನೀವು ನೀರು ಜಾಸ್ತಿ ಕುಡಿದ್ರೆ ತುಂಬ ಬೇಗನೆ ಕ್ಯೂರ್ ಆಗುತ್ತೆ. ಈ ರೆಮಿಡಿನ ನೀವು ಒಂದು ವಾರ 15 ದಿನದಲ್ಲಿ ನಿಮಗೆ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ. ನೀವು ಸ್ಟಾರ್ಟಿಂಗ್ ಒಂದು 3 ದಿನ ತಗೊಂಡ್ರೆ ಸಾಕು, ಪೂರ್ವ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ. ಚಿಕ್ಕ ಮಕ್ಕಳಿಗೆ ವಾಮಿಂಟಲ್ಲೇ ಬರುತ್ತೆ, ಇಲ್ಲ ಬೇದಿಯಲ್ಲಿ ಹೋಗುತ್ತೆ ಕಫ, ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ. ಒಂದು ವಾರದೊಳಗೆ ನಿಮಗೆ ಎಲ್ಲ
ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ನೋಡಿ ಸ್ನೇಹಿತರೆ. ತುಂಬ ಸಿಂಪಲ್, ಮನೆಯಲ್ಲೇ ನಾವು ಫ್ರೀಯಾಗಿ ಮಾಡ್ಕೋಬೋದು. ಈ ಗಿಡಗಳ ಎಲೆಗಳಿಂದ ನಾವು ತುಂಬ ಈಸಿಯಾಗಿಯೇ ಮನೆಯಲ್ಲಿ ರೆಡಿ ಮಾಡ್ಕೊಳ್ಬೋದು ನೋಡಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕಾಮೆಂಟ್ ಮಾಡಿ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇಂಥದ್ದೇ ಒಂದು ಯೂಸ್ಫುಲ್ ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.